ಇದು ಅಪ್ಪಾಜಿ ಹೇಳ್ತಾ ಇದ್ರು, ಇದು ಬರೀ ಬರೀ ಹೊಟ್ಟೆ ತುಂಬಿಸೋದಲ್ಲ, ಈ ಪ್ರಸಾದ ತಿಂದರೆ ಬರೀ ಹೊಟ್ಟೆ ತುಂಬಲ್ಲ, ಮನಸ್ಸು ತುಂಬುತ್ತೆ. ಮನಸ್ಸು ತುಂಬಿದಾಗ ನಮ್ಮಲ್ಲಿ ಒಂದು ತೃಪ್ತಿ ಆಗತ್ತೆ. ಆ ತೃಪ್ತಿ ಆದಾಗ ನಮಗೆ ಶಾಂತಿ ಆಗತ್ತೆ, ಆ ಶಾಂತಿಯ ಅನುಭವ ಆಗತ್ತೆ. ಯಾರ ಮನಸ್ಸಲ್ಲಿ ಶಾಂತಿಯ ಅನುಭವ ಆಗುತ್ತೋ ನಿಜವಾದ ದೇವ ಕೃಪೆ ಆಗಿದೆ ಅಂತಲೇ ಅರ್ಥ. ಹಾಗಾಗಿ ಇದು ಬರೀ ಹೊಟ್ಟೆ ತುಂಬಲ್ಲ, ಇಡೀ ನಮ್ಮ ಮನಸ್ಸನ್ನು ತುಂಬುತ್ತೆ. ನನ್ನ ಮನಸ್ಸನ್ನು ತುಂಬಿದ್ರೆ ನನ್ನ ಸಂಸಾರ ತುಂಬುತ್ತೆ, ನನ್ನ ಸಂಸಾರ ತುಂಬಿದ್ರೆ ಇಡೀ ನಮ್ಮ ಸಮಾಜ ತುಂಬುತ್ತೆ, ಇಡೀ ನನ್ನ ಸಮಾಜ ತುಂಬಿದ್ರೆ ಇಡೀ ನನ್ನ ದೇಶ ತುಂಬುತ್ತೆ. ಅದೇ ರೀತಿಯಲ್ಲಿ ಶಕ್ತಿಯುತವಾದಂತಹ, ಬಲಿಷ್ಠಯುತವಾದಂತಹ, ಶಾಂತಿಯುತವಾದಂತಹ, ಸಮೃದ್ಧಿಯಾದಂತಹ ಭಾರತ ಇದ್ರ ಮೂಲಕ ನಮ್ದಾಗತ್ತೆ. ಅದೇ ಕಾರಣಕ್ಕೋಸ್ಕರನೇ ದುರ್ಗಾ ಸಂಸ್ಥಾನದಲ್ಲಿ ಪ್ರತಿದಿನ ಇಲ್ಲಿ ಅಡುಗೆ ಮಾಡೋಕ್ಕೆ ಮುಂಚೆ ಭಾಗ್ಯಮ್ಮನವರಿಗೆ ಅಲ್ಲಿ ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ, ಅಲ್ಲೊಂದು ಫೋಟೋ ಫ್ರೇಮು, ಇಲ್ಲಿ ಫೋಟೋ ಫ್ರೇಮ್ ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಉತ್ಸವ, ಪಲ್ಲಕ್ಕಿ ಉತ್ಸವ ಆಯ್ತಲ್ಲ, ಈಗ ಅಲ್ಲಿಗೆ ಪುಷ್ಪಾರ್ಚನೆ ಆಗುತ್ತೆ ತಾಯಿಗೆ, ಅಲ್ಲೇ ಕುಂಕುಮಾರ್ಚನೆಯನ್ನು ಮಾಡ್ತೀವಿ. ಅದೇ ಫೋಟೋವನ್ನು ಭಾಗ್ಯಮ್ಮ ಅನ್ನಪೂರ್ಣಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಅಲ್ಲಿ ಅಡುಗೆ ಮಾಡೋಕ್ಕೆ ಮುಂಚೆ, ಒಲೆ ಹಚ್ಚೋಕ್ಕೆ ಮುಂಚೆ ತಾಯಿ ಆರತಿಯನ್ನು ಮಾಡಿ, ಅವಳ ಪ್ರೇಮ ರೂಪದಿಂದ ಆ ಅಡುಗೆಯಲ್ಲಿ ಶಕ್ತಿ ತುಂಬಕ್ಕೆ ದುರ್ಗೆ ಇದ್ದರೆ ಪ್ರೇಮ ತುಂಬಕ್ಕೆ ಭಾಗ್ಯಮ್ಮನ ಶಕ್ತಿ ಬೇಕು. ಹಾಗಾಗಿ ಅದು ಭಾಗ್ಯಮ್ಮ ಅನ್ನಪೂರ್ಣಾಲಯ, ಭಾಗ್ಯಲಕ್ಷ್ಮಿ ಅನ್ನಪೂರ್ಣಾಲಯ ಅಂತ ಹೆಸರಲ್ಲಿ ಬಂದಿದ್ದು. ಹಾಗಾಗಿ ಯಾರು ಹೆಂಗಸರು ನಾನು ಬರೀ ಅಡುಗೆ ಮಾಡ್ತಾ ಇದ್ದೀನಿ, ನನಗೆ ಜಪ ಮಾಡೋಕ್ಕಾಗ್ತಾ ಇಲ್ಲ, ಅದು ಮಾಡೋಕ್ಕಾಗ್ತಿಲ್ಲ ಅಂದ್ರಲ್ಲ, ಆ ಭಗವಂತ ಎಲ್ಲರಲ್ಲೂ ಇದ್ದೀನಿ, ಕಾಣ್ತೀನಿ ಅಂತ ತೋರಿಸ್ಕೊಟ್ಟಿದ್ದು ಭಾಗ್ಯಮ್ಮನೆ. ಎಷ್ಟು ಪೂಜೆ ಮಾಡೋರು ಅಂದರೆ ಕೆಲವೊಂದು ಸತಿ ತುಂಬ ನಮಗೆ ಆಶ್ಚರ್ಯ ಆಗೋದು, ಅಷ್ಟು ವ್ರತಗಳನ್ನ ಮಾಡೋರು. ಅದೇ ಸ್ವಾಮೀಜಿ ಸಿಕ್ಕ ತಕ್ಷಣ ಪೂಜೆ ಎಲ್ಲ ಕಮ್ಮಿ ಆಯಿತು, ಸೇವೆ ಜಾಸ್ತಿ ಆಯಿತು. ಪೂಜೆ 2 ನಿಮಿಷ ಮಾಡಿ ಅಡುಗೆ ಮನೆಯಲ್ಲಿ ಜಾಸ್ತಿ ಕಳೀತಿದ್ರು. ನಾನು ಅದನ್ನೇ ಕೇಳಿದೆ, ಅಮ್ಮ ಏನಮ್ಮ ಮುಂಚೆ ಎಲ್ಲ ಅಷ್ಟೊಂದು ಪೂಜೆ ಮಾಡ್ತಾ ಇದ್ದೆ, ಏನಮ್ಮ ಏನು ಪೂಜೆನೇ ಮಾಡಲ್ಲ, ಜಾಸ್ತಿ ಅಡುಗೆ ಮನೇಲೇ ಇರ್ತೀಯಲ್ಲ, ಯಾವ ಟೈಮಲ್ಲಿ ಕೇಳಿದ್ರು ಏನಾರ ಅಡುಗೆ ಮಾಡಿಬಿಡ್ತೀಯಲ್ಲ ಅಂದರೆ, ಇದಕ್ಕಿಂತ ಮಹಾಪೂಜೆ ಇನ್ನೇನಿದೆಯೋ, ಇದಕ್ಕಿಂತ ಮಹಾಪೂಜೆ ಇನ್ನೇನಿದೆ? ಬಂದವರ ಒಂದು ಹಸಿವನ್ನು ನೀಗುವಂಥ ಒಂದು ಶ್ರೇಷ್ಠವಾದ ಕಾರ್ಯದ ಮುಂದೆ ಯಾವ ಪೂಜೆನೂ ಇಲ್ಲ ಅನ್ನೋ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಿ, ಅಂದರೆ ಕಾಲಕ್ಕೆ ತಕ್ಕಂಗೆ. ಅಂದರೆ ನಾನು ಅಣ್ಣಯ್ಯ ಸ್ವಲ್ಪ ಹಿನ್ನೆಲೆಯನ್ನು ನೋಡಿ ಮಾತು ಕೇಳಬೇಕು. ಇಲ್ಲೇ ತಪ್ಪರ್ಥ ಆಗತ್ತೆ. ಅಡುಗೆ ಮನೆಯಲ್ಲಿರೋದೇ ಶ್ರೇಷ್ಠ ಅಂದರೆ ಸದಾ ಊಟ ಮಾಡ್ಕೊಂಡಿರ್ಬೇಕು ಅಂತ ಅಲ್ಲ, ನಮಗಲ್ಲ. ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು 5 ವರ್ಷಗಳ ಕಾಲ ನಮ್ಮ ಮನೆಯ ಮೇಲಿನ ಮಹಡಿಯ ಮೇಲೆ ಆಶ್ರಮ ಮಾಡಿ ಅವರು ಬಂದಿದ್ದರು, ಅವರು ಕೃಪೆ ಮಾಡಿ ಬಂದಿದ್ದರು. ಆ ಸಮಯದಲ್ಲಿ ಅವರನ್ನು ನೋಡೋಕ್ಕೆ ಬಂದಂಥ ಭಕ್ತಾದಿಗಳಿಗೆ ನಿರಂತರವಾಗಿ ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಅವರು ಯಾವ ಸಮಯದಲ್ಲಿ ಬಂದರೂ ಕೂಡ ಅವರಿಗೆ ಹಾಗೇನಂತೂ ಎಂದೂ ಭಾಗ್ಯಮ್ಮ ಕಳಿಸ್ತಾ ಇರಲಿಲ್ಲ. ಆ ಸಂದರ್ಭದ ಮಾತುಗಳ ನನ್ನಯ್ಯ ಹೇಳ್ತಾ ಇದ್ದಾನೆ. ಹಾಗೆ ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಪರಿಸ್ಥಿತಿಗೆ ತಕ್ಕಂಗೆ ಭಗವಂತ ಆಪರ್ಚುನಿಟಿಗಳನ್ನು ಕೊಡ್ತಾ ಹೋಗ್ತಾ ಇರ್ತಾನೆ. ಈಗ ಹೇಗೆ ಜೀವಂತ ಲಲಿತಾ ದೀಕ್ಷೆಗೆ ಯಾರ್ಯಾರು ಸೀರೆಯನ್ನು ಪಡೆದಿದ್ದೀರಾ, ಯಾರು ದೀಕ್ಷೆಯನ್ನು ಪಡೀಲಿದ್ದೀರಾ, ಭಗವಂತ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾನೆ. ಆ ಆಪರ್ಚುನಿಟಿ ಬಂದಾಗ ನಾನು ಏನು ಮಾಡ್ತಾ ಇದ್ನೋ ಅದನ್ನೇ ಮಾಡ್ಕೊಂಡಿರ್ತೀನಿ ಅಂದರೆ ಹಾಗೆ ಇರುವಂತಾನೆ. ಇಲ್ಲ, ನಾನು ಪರಿವರ್ತನೆ ಆಗ್ತೀನಿ, ನಾನು ಏನು ಮಾಡ್ತಾ ಇದ್ದೀನೋ, ಗುರು ನನಗೆ ಏನನ್ನು ಕೊಟ್ಟಿದ್ದಾನೋ ಅದೇ ಶ್ರೇಷ್ಠವಾದದ್ದು ಅನ್ನುವ ಬದಲಾವಣೆಯನ್ನು ನಾವು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡಾಗ, ನಾವು ಇದಕ್ಕೋಸ್ಕರ ಬಂದಿದ್ದೀವಿ ಅಂದ್ಕೊಂಡಾಗ ಮನಸ್ಸು ಪ್ರಫುಲ್ಲವಾಗುತ್ತೆ. ಹಾಗೆ ಭಾಗ್ಯಮ್ಮನವರು ಯಾವತ್ತೂ ಬೇಜಾರು ಮಾಡ್ಕೊಳ್ದಲೆ ಆ ಪ್ರಸಾದವನ್ನು ಹೇಗೆ ಪ್ರೀತಿಯಿಂದ ಬಡಿಸ್ತಿದ್ರು ಅದೇ ರೀತಿ ಈ ಅಣ್ಣಯ್ಯನ ಕೊನೆ ಉಸಿರಿರೋ ತನಕ ದುರ್ಗಾ ಸಂಸ್ಥಾನದಲ್ಲಿ ಅದೇ ರೀತಿ ನಡಿಬೇಕು ಅಂತ ಅಪ್ಪಾಜಿಯವರ ಅಪ್ಪಣೆ ಆಗಿದೆ. ಅದೇ ರೀತಿ ನಡೆಯುತ್ತೆ. ಅದು ತಾಯಿಯ ಕೃಪೆಯಿಂದ, ಶ್ರೀಮಾತಾ ಅಪ್ಪಾಜಿಯವರ ಕೃಪೆಯಿಂದ ಎಷ್ಟು ಶಕ್ತಿಯುತವಾಗಿರುತ್ತೋ ಅಷ್ಟೇ ಪ್ರೇಮಪೂರ್ವಕವಾಗಿರುತ್ತೆ. ಏಕೆಂದರೆ ಇಂಗ್ಲೀಷಲ್ಲಿ ಅನೇಕ ಪೊಯಿಟ್ರಿಗಳು ಪ್ರೊವರ್ಬ್ಸ್ ಇದ್ದೇ ಇದೆ. ವಾಟ್ ವಿ ಈಟ್ ವಿ ಬಿಕಮ್ ದಟ್. ನಾವು ಏನನ್ನು ತಿಂತೀವಿ ಅದು ನಾವು ಆಗ್ತೀವಿ ಅಂತ. ಹಾಗೆ
ನಾವು ಏನನ್ನು ತಿಂತೀವಿ ಅದು ನಾವು ಆಗ್ತೀವಿ ಅಂತ. ಹಾಗೆ ಆ ಶಕ್ತಿಯುತವಾದ ಪ್ರೇಮಯುತವಾದ ಆ ಪ್ರಸಾದವನ್ನು ನಾವು ತಗೊಂಡ್ರೆ ನಾವು ಕೂಡ ಅದೇ ರೀತಿಯಾದಂತಹ ಮನಸ್ಸು, ಅದೇ ರೀತಿಯಾದಂಥ ಚಿಂತನೆ, ಆಲೋಚನೆಗಳಲ್ಲಿ ನಮ್ಮಲ್ಲಿ ಪ್ರಾರಂಭ ಆಗುತ್ತೆ. ಮತ್ತು ಒಂದು ಭಾಗ್ಯಮ್ಮನ ಆ ರೀತಿಯಾದ ಗುಣ ಆದರೆ, ಇನ್ನೊಂದು ರೀತಿಯದ್ದು ಸಹನಶೀಲತೆ. ಅಪ್ಪಾಜಿ ಸಾಧನಾ ಅವಸ್ಥೆಯಲ್ಲಿ ತೆರಳಿದಾಗ ನಾವು ಅನೇಕ ಕಥೆಗಳನ್ನು ಹೋಗ್ತಾ ಇರ್ತೀವಿ. ರಾಮಕೃಷ್ಣ ಪರಮಹಂಸರು ಹಾಗಿದ್ರು ಹೀಗಿದ್ರು, ಅವ್ರೇನು ಮಾಡ್ತಾರೆ ಗೊತ್ತಾಗೋದಿಲ್ಲ ಅಂತ. ಹಾಗೆ ಸಾಧನಾ ಅವಸ್ಥೆಯಲ್ಲಿ ಅಪ್ಪಾಜಿಯವರು ಎಷ್ಟು ಮೌನವಾಗಿರ್ತಾ ಇದ್ರು ಅಂದರೆ ಒಂದೊಂದು ಸತಿ ನಮಗೆ ಭಯ ಆಗೋದು, ಏನಾರು ಆಗ್ಬಿಟ್ಟಿದೆಯೇನೋ ಅನ್ನುವಷ್ಟು ಭಯ ಆಗೋದು. ಆದರೆ ಆ ಮಹಾಮಾತ ಭಾಗ್ಯಲಕ್ಷ್ಮಿಗೆ ಗೊತ್ತಿತ್ತು, ನನ್ನ ಗಂಡ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರೆ, ಆ ಭಗವತಿಯ ಹತ್ರ ಸೇರೋದರಲ್ಲಿ ಯಾವ ಸಂಶಯನೂ ಇಲ್ಲ ಅನ್ನುವ ಮಹಾ ಚೈತನ್ಯ, ಕಾನ್ಫಿಡೆನ್ಸ್ ಅವರಲ್ಲಿ ಇತ್ತು. ಯಾವುದೇ ಕ್ಷಣದಲ್ಲೂ ಕೂಡ ಬೈಯೋದಾಗಲಿ ಇನ್ನೊಂದು ರೀತಿಯಾಗಲಿ, ಇನ್ನು ನಮಗೆ ಎನ್ಕರೇಜ್ ಮಾಡೋರು, ನಿಮ್ಮಪ್ಪ ಹೇಗೆ ಏನು ಅವ್ರ ದಾರಿಯಲ್ಲಿ ನೀವು ನಡಿಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೊಟ್ರು. ಯಾಕೆಂದರೆ ತಾಯಿ ಏನನ್ನ ಕಲಿಸ್ತಾಳೋ ತಾಯಿ ತಾನೇ ಮೊದಲ ಗುರು. ನಮ್ಮ ಗುರು ಯಾರು? ಮೊದಲನೇ ಗುರು ನಮ್ಮ ತಾಯಿ. ಹಾಗಾಗಿ ನಾನು ಈ ಮಾರ್ಗಕ್ಕೆ ಬರಲು ಮೂಲ ಕಾರಣ ಮಹಾಮಾತ ಭಾಗ್ಯಲಕ್ಷ್ಮಿ. ಯಾಕೆಂದರೆ ಪ್ರತಿನಿತ್ಯ ತಂದೆಯ ಬಗ್ಗೆ, ದೇಶದ ಬಗ್ಗೆ, ದೇವದ ಬಗ್ಗೆ ಅವ್ರು ಹೇಳ್ತಾನೆ ಇರ್ತಾಯಿದ್ರು. ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಹೆಣ್ಣು ಮಕ್ಕಳ ಹತ್ರ ಹೇಗೆ ನೀನು ನಡ್ಕೋಬೇಕು. ಹೆಣ್ಮಕ್ಳು ಅಂದ್ರೆ ಏನು ಅಂದ್ಕೊಂಡಿದೀಯಾ? ಶಕ್ತಿಯರು. ಅವ್ರಿಗೇನಾರ ನೀನು ಬೇಜಾರು ಮಾಡಿ ಶಾಪ ಗೀಪ ಹಾಕಿದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಿನಗೆ. ಅಂದರೆ ಒಂದು ಹೆಣ್ಣಿನ ಸಾಮರ್ಥ್ಯ ಏನು, ಒಂದು ಹೆಣ್ಣನ್ನ ಜೊತೆ ನಾವು ಹೇಗೆ ನಡ್ಕೋಬೇಕು ಅಂತ ತಾಯಿ ನನಗೆ ಹೇಳ್ಕೊಡ್ತಾಯಿದ್ರು. ಈಗ ಅದು ಗಂಡಸ್ರಿಗಲ್ಲ, ಈಗ ಹೆಣ್ಮಕ್ಳಿಗೂ ನಾವು ಪಾಠ ಮಾಡಬೇಕಾಗಿದ್ದೆ. ಇನ್ನೊಂದು ಪಕ್ಕ ಕೂತಿರೋದು ಹೆಣ್ಣು ತಾಯಿ, ಅವಳನ್ನು ನೀನು ಹೆಣ್ಣಿನಂತೆಯೇ ನೋಡಬೇಕು ಅನ್ನೋ ರೀತಿಯಲ್ಲಿ. ಹಾಗೆ ಅವರ ಸಾಧನಾ ಮಾರ್ಗಕ್ಕೆ ಸಾಥನ್ನು ಕೊಟ್ಟು ಯಾವುದೇ ರೀತಿಯಲ್ಲೂ ಬೇಜಾರು ಮಾಡ್ಕೊಳ್ಳದಲೆ ಕಂಪ್ಲೀಟ್ ಸಾಧನಾ ಮಾರ್ಗದಲ್ಲಿ ನಡೀತಾ ಅವ್ರಿಗೆ ಕೊನೆ ಕಾಲದಲ್ಲಿ ಬ್ರೈನ್ ಟ್ಯೂಮರ್ ಆಗುತ್ತೆ. ಅವ್ರಿಗೆ ಹೇಗೆ ಅವರು ಆ್ಯಕ್ಟ್ ಮಾಡ್ತಾ ಇದ್ರು ಅಂದರೆ, ಅವ್ರಿಗೇನೋ ಎಲ್ಲ ಮುಂಚೆ ಗೊತ್ತಿತ್ತೇನೋ. ನಾವು ಹೋಗಿ ಅಮ್ಮನ ಹತ್ರ, ಅಮ್ಮ ನಿಂಗೇನೋ ಆಗಿಲ್ಲ ಕಣಮ್ಮ, ಧೈರ್ಯವಾಗಿರಮ್ಮ ಅಂದರೆ, ನನಗೇನಾಗಿದೆಯೋ ನೀ ಧೈರ್ಯವಾಗಿರೋ, ನನಗೇನೂ ಆಗಿಲ್ಲ, ನಮ್ಮ ಭಗವಂತ ಅವರ ಬಾಯಲ್ಲಿ ನಡೀತಾ ಇದ್ದಿದ್ದೇನು ಅಂದರೆ ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಅಂದರೆ ನಾನು ಇಷ್ಟು ಮಾಡಿ ಸಾಕಾಗಿದೆ, ಭಗವಂತ ಈಗ ನಂಗೆ ಕೊಟ್ಟಿದ್ದಾನೆ, ನಾನು ಇನ್ನು ಜಪ ಮಾಡ್ಕೊಂಡಿರ್ತೀನಿ ಅಂತ. ಅವರೆಲ್ಲಿ ಕರ್ಕೊಂಡು, ಅಪ್ಪಾಜಿ ಕೀಮೋಥೆರಪಿ ಕರ್ಕೊಂಡೋದ್ರೆ ಕೀಮೋಥೆರಪಿಗೆ ಹೋಗೋರು, ಕ್ಲಿನಿಕ್ ಕರ್ಕೊಂಡೋದ್ರೆ ಕ್ಲಿನಿಕ್ ಕರ್ಕೊಂಡು ಹೋಗೋರು, ಭಾಗ್ಯಮ್ಮ ಮಲ್ಕೋ ಅಂದರೆ ಮಲ್ಕೊಳ್ಳೋರು. ಅಂದರೆ ಪುಟ್ಟ ಮಗು ಹೇಗೆ ತನ್ನ ತಾಯಿಯ ಮಾತನ್ನು ಕೇಳುತ್ತೋ ಹಾಗಾಗ್ಬಿಟ್ಟಿದ್ರು. ಯಾವುದೇ ಕ್ಷಣದಲ್ಲಾಗಲಿ, ಯಾವುದೇ ಒಂದು ಸಂದರ್ಭದಲ್ಲಾಗಲಿ ನನಗೆ ಯಾಕೆ ಹೀಗಾಯಿತು ಅಂತ ಪೇಚಾಡ್ದವ್ರಿಲ್ಲ. ಇನ್ನೂ ಕೂಡ ಅವರ ಗಂಡನನ್ನು ಕೂರಿಸ್ಕೊಂಡು ಅವ್ರಿಗೆ ಧೈರ್ಯವನ್ನು ತುಂಬಿ, ಆವಾಗಲೂ ಶ್ರೀಮಾತ ಅಪ್ಪಾಜಿಯವರು ಅಷ್ಟೇ ಸತತ 1 ವರ್ಷಗಳ ಕಾಲ ಭಾಗ್ಯಮ್ಮನ ನಿರಂತರ ಸೇವೆ ನಡೆಯುತ್ತೆ. ಆ ಅನ್ಯೋನ್ಯತೆಯನ್ನು ನಾನಿನ್ನೂ ನನ್ನಮ್ಮ ಪುಸ್ತಕದಲ್ಲಿ ಕಂಪ್ಲೀಟಾಗಿ ನಾನು ತುಂಬಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಅಷ್ಟರಲ್ಲಿ ನನಗೆ ಭಾವುಕನಾಗ್ಬಿಡ್ತಾ ಇದ್ದೆ. ಆ ಅನ್ಯೋನ್ಯತೆ ನೋಡಬೇಕು. ಎಲ್ಲೋ ಹುಟ್ಟಿದ ಒಂದು ಹೆಣ್ಣು, ಎಲ್ಲೋ ಹುಟ್ಟಿದ ಒಂದು ಗಂಡು, ಆ ಭಗವಂತ ಅದನ್ನು ಜೊತೆ ಮಾಡಿದ್ದಾನೆ ಅನ್ನುವ ಒಂದು ಮನಸ್ಸಿನ ಭಾವ. ಮತ್ತು ಈ ಮದುವೆ ಅಂದರೂ ಅಷ್ಟೇ, ಅದು ನಮ್ಮಮ್ಮ ಹೇಳ್ತಾ ಇದ್ದದ್ದು, ಅದೊಂದು ಸಂಸ್ಕರಣ. ಒಂದು ಗಂಡಿಗೆ ಸಂಸ್ಕರಣ ಬೇಕು. ಹಾಗಾಗಿ ಆ ಧರ್ಮದ ಹಾದಿಯಲ್ಲಿ ನಡೆಯಲಿಕ್ಕೆ ಹೆಣ್ಣು ಉತ್ತೇಜನವನ್ನು ಕೊಡಬೇಕು ಅಂತ. ಹಾಗಾಗಿ ಸ್ವಾಮೀಜಿ ಜೊತೆ ಎಲ್ಲರೂ ಹೋಗಿ ಬರ್ತೀನಿ 15 ದಿನ ಅಂದರೆ ಕಳಿಸ್ಕೊಡೋದು, ಅವ್ರಿಗೇನು ಅನುಕೂಲ ಬೇಕೋ ಮಾಡಿಕೊಡೋದು, ಮತ್ತು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಕೆಲವು ಸತಿ ಮಾತೇ ಆಡ್ತಾ ಇರಲಿಲ್ಲ, ಏನೂ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಸಾಧನಾ ಅವಸ್ಥೆಯಲ್ಲಿ ಅಪ್ಪಾಜಿಯವರು ಯಾರಿಗೂ ಏನೂ ಹೇಳ್ಕೊಂಡಿಲ್ಲ, ಅನೇಕ ರೀತಿಯಲ್ಲಿ ಸಾಧನೆ ಮಾಡಿದ್ರು. ಅದು ಭಾರಿ ಕಷ್ಟ ಜೊತೆಯಲ್ಲಿರೋರಿಗೆ. ಅದಕ್ಕೆ ತಿಳಿದವ್ರು ಹೇಳ್ತಾ ಇದ್ರು, ಲೀವಿಂಗ್ ವಿತ್ ಎ ಗಾಡ್ ಡ್ಯಾಶ್ ಹೆವನ್ ಅಲ್ಲ ಹೆಲ್. ನೋಡೋಕ್ಕೆ ದೂರದಿಂದ ಚೆನ್ನಾಗಿರುತ್ತೆ, ಹತ್ರ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ಹೇಗೆ ಅಂತ. ಹಾಗೆ ತನ್ನ ಇಡೀ ಜೀವನವನ್ನು ಸಾರ್ಥಕವಾದಂತಹ ಆ ಪುಣ್ಯ ಆತ್ಮಕ್ಕೆ ಇವತ್ತು ಮಹಾಪುಣ್ಯ ಸ್ಮರಣೆ.
ಈ ಒಂದು ಸಂದರ್ಭದಲ್ಲಿ ಮಗನಾಗಿ ಪ್ರತಿದಿನ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ತಾಯಿಯನ್ನು ನೆನೆಯಲೇಬೇಕು. ಓಂ ಮಾತೃಭ್ಯೋ ನಮಃ ಅಂತ. ನನ್ನ ಅದೃಷ್ಟವೋ ಏನೋ, ಅವರು ಮಾಡಿದ ಪುಣ್ಯವೋ ಏನೋ, ಇವತ್ತು ಲಕ್ಷಾಂತರಲ್ಲಿ ನಾನು ಭಾಗ್ಯಮ್ಮನನ್ನು ನೋಡ್ತಾ ಇದ್ದೇನೆ. ಯಾಕೆಂದರೆ ಯಾರಿಗೂ ಹಾಗೆ ಸುಮ್ಮನೆ ಪ್ರೀತಿ ಸಿಗಲ್ಲ. ಇವತ್ತು ನಾನು ಸುಮ್ಮನೆ ನಡ್ಕೊಂಡೋದ್ರೆ ಅಣ್ಣಯ್ಯ ಅಣ್ಣಯ್ಯ ಅಂತ ಎಷ್ಟು ಜನ ಮಾತಾಡ್ಸೋರು. ನನಗೆ ಕೆಲವು ಸತಿ ದಿಗ್ಭ್ರಮೆ ಆಗ್ಬಿಡುತ್ತೆ ಏನು ನಡೀತಾ ಇದೆ ಅಂತ. ಆಮೇಲೆ ಅರ್ಥ ಆಗುತ್ತೆ ಇದಕ್ಕೆಲ್ಲ ನಾನಲ್ಲ ಕಾರಣ. ಒಬ್ಬರು ಶ್ರೀಮಾತಾ ಅಪ್ಪಾಜಿ, ಇನ್ನೊಂದು ಮಹಾಮಾತಾ ಭಾಗ್ಯಲಕ್ಷ್ಮಿ ಅಂತ. ಅಂದರೆ ತಂದೆ ತಾಯಿ ಮಾಡಿದಂತಹ ಪುಣ್ಯ ಹೇಗೆ ಕರ್ಕೊಂಡೋಗುತ್ತೆ ಅಂದರೆ, ಒಂದೊಂದ್ಸತಿ ನನಗೆ ಅಪ್ಪಾಜಿ ಹತ್ರ ಹೇಳ್ಕೊತಾ ಇರ್ತೀನಿ, ಅಪ್ಪಾಜಿ ಏನು ನಡೀತಾ ಇದೆ ಜೀವನದಲ್ಲಿ, ನಾ ಈ ಫೀಲ್ಡಿಗೆ ಬರಬೇಕು ಅಂದ್ಕೊಂಡವನಲ್ಲ, ನಾನು ಏಮ್ ಇದ್ದಿದ್ದು ಒಂದು IT ಕಂಪ್ನಿಲಿ VP ಆಗಿ ರಿಟೈರ್ಡ್ ಆಗಬೇಕು ಅಂತ ಒಂದು ಏಮ್ ಇಟ್ಕೊಂಡು ಬಂದವನು. ಇದೆಲ್ಲ ಹೇಗೆ ನಡೀತಾ ಇದೆ, ಎಲ್ಲದಕ್ಕೂ ಅವಳೇ ಅಣಿ ಮಾಡಿಕೊಡ್ತಾ ಇದ್ದಾಳೆ ಈಗ. ಶಿ ಈಸ್ ಓಪನ್ ಅಪ್ ಆಲ್ ದ ಆಪರ್ಚುನಿಟಿ. ಹೇಗೆ ಸಾಧ್ಯ ಅಪ್ಪಾಜಿ ಅಂದರೆ, ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಅದೇ ನಮ್ಮನ್ನು ಕಾಯೋದು, ಇನ್ಯಾವುದು ಕಾಯಲ್ಲಮ್ಮ. ಈಗ ನೀವೇನು ಮಾಡ್ತಾ ಇದ್ದೀರಲ್ಲ ಪುಣ್ಯ, ಅದೇ ತಾಯಿ ನಿನ್ನ ಮಕ್ಕಳನ್ನು ಕಾಯೋದು, ಅದೇ ಕಣಮ್ಮ ನಿಮ್ಮ ಮಕ್ಕಳನ್ನು ಕಾಯೋದು. ಹೆಂಗೆ ಹೇಳ್ತೀಯ ಅಣ್ಣೆ ಅಂದರೆ, ನಾನೇ ನಿದರ್ಶನ, ಅದೇ ನಿದರ್ಶನ. ಅಮ್ಮ ನೀನೇ ಅಂತ ಅವಳು ಕೈ ಹಿಡಿದ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಆ ನೀನೇ ಅಂತ ಹೇಳಕ್ ಬೇಕಲ್ಲ, ಆ ಪುಣ್ಯದ ಶಕ್ತಿ, ಪುಣ್ಯದ ಬಾಪ್ತು. ಅದಕ್ಕೆ ಈ ಸತ್ಸಂಗಗಳು ಇವತ್ತೆಲ್ಲ ಇಲ್ಲೆಲ್ಲ ನಡೀತಲ್ಲ ತಾಯಿ, ಇಷ್ಟೆಲ್ಲ ಸತ್ಸಂಗ. ಇದು ಶ್ರೀಮಾತಾ ಅಪ್ಪಾಜಿಯ ಫೌಂಡೇಶನ್ ಕಂಪ್ಲೀಟ್ ಟ್ರಸ್ಟಿಂದನೇ ನಡೀತಾ ಇರೋದಂತಹ ಫಂಕ್ಷನ್ನು. ಈ ಶ್ರೀಮಾತಾ ಅಪ್ಪಾಜಿ ಫೌಂಡೇಶನ್ನು ಯಾರ್ದು? ನಿಮ್ಮದೇ. ನೀವು ಕೊಟ್ಟಂತಹ ಕಾಣಿಕೆಯಲ್ಲೇ ಇವತ್ತು ಈ ಪುಣ್ಯಕರವಾದಂತಹ ಕಾರ್ಯ ನಡೀತಾ ಇರೋದು. ಹಾಗಾದರೆ ಪುಣ್ಯ ಸೇರೋದು ಯಾರಿಗೆ ತಾಯಿ? ಪುಣ್ಯ ಸೇರೋದು ಯಾರಿಗೆ? ನಿಮಗೆ. ಹಾಗಾಗಿ ಈ ರೀತಿಯಾದಂಥ ಅನೇಕ ಪುಣ್ಯಕರವಾದ, ಏಕೆಂದರೆ ಒಂದು ಹೆಣ್ಣು ಮಗುವಿನಲ್ಲಿ ಜೀವಂತ ಲಲಿತೆಯನ್ನು ಕಾಡುವಂತಹ ಭಾಗ್ಯ ಯಾರಿಗೆ ಸಿಗುತ್ತೆ? ಪ್ರತಿಯೊಬ್ಬರಿಗೂ ಒಂದು ವಸ್ತ್ರವನ್ನು ಕೊಟ್ಟಾಗ, ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಜೀವನದಲ್ಲಿ ಪುಣ್ಯ ಸಂಪಾದನೆನೇ ಇಂಪಾರ್ಟೆಂಟು, ಬದಕದಕ್ಕೆ ಆಪರ್ಚುನಿಟಿಗಳಿಲ್ಲ. ಹಾಗಾಗಿ ಆ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಳ್ಳುವ ಮಹದುದ್ದೇಶ ದುರ್ಗಾ ಸಂಸ್ಥಾನ ಹಾಗೂ ಶ್ರೀಮಾತಾ ಅಪ್ಪಾಜಿ ಫೌಂಡೇಶನ್ದು.